ದ್ವಂದ್ವ ಮಠದ ಸೂತ್ರವನ್ನ ನಾವು ಚರ್ಚೆ ಮಾಡೋಕ್ಕೂ ಮುಂಚೆ ಈ ಕ್ಷಣಕ್ಕೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಉಡುಪಿ ಮಠದಲ್ಲಿ 20 ನಿಮಿಷ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಸಮಯ ಮೀರ್ತಾ ಇರೋ ಹಿನ್ನೆಲೆಯಲ್ಲಿ ತ್ವರಿತ ದರ್ಶನವನ್ನ ಮಾಡೋದಕ್ಕೆ ಈಗ ಸಾರ್ವಜನಿಕರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಅಂತ ಗೊತ್ತಾಗಿದೆ. 1 ಗಂಟೆ ಬದಲು 20 ನಿಮಿಷದಲ್ಲಿ ಅಂತಿಮ ದರ್ಶನವನ್ನ ಮಾಡೋದಕ್ಕೆ ಸಾರ್ವಜನಿಕರಿಗೆ ಈಗ ಅಲ್ಲಿ ಸೂಚನೆ ಕೂಡ ಕೊಡಲಾಗಿದೆ. ಕನಕನಕಿಂಡಿ ದರ್ಶನಕ್ಕೆ ಪಾರ್ಥಿವ ಶರೀರ ಅದಾದ್ಮೇಲೆ ರವಾನೆ ಆಗುತ್ತೆ. ಈಗ ಸದ್ಯಕ್ಕೆ ಪಾರ್ಥಿವ ಶರೀರ ಇರೋದು ಶಿರೂರು ಮಠದಲ್ಲಿ. ಅಲ್ಲಿ ಅಂತಿಮ ದರ್ಶನಕ್ಕೆ ಸಾಕಷ್ಟು ಭಕ್ತರು ಕೂಡ ಬಂದಿದ್ದಾರೆ, ಗಣ್ಯರು ಕೂಡ ಆಗಮಿಸ್ತಾ ಇದ್ದಾರೆ. ಈ ಹಿಂದೆ ಪ್ಲಾನ್ ಮಾಡಿದಂತೆ 1 ಗಂಟೆ ಅವಕಾಶವನ್ನ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ನೀಡಲಾಗುತ್ತೆ ಅಂತ ಇತ್ತು. ಬಟ್ ಈಗ ಸಮಯ ಆಗ್ತಾ ಇದೆ, ಹಾಗಾಗಿ ಅದನ್ನ 20 ನಿಮಿಷಕ್ಕೆ ಕಡಿತಗೊಳಿಸಲಾಗಿದೆ. 1 ಗಂಟೆ ಬದಲು 20 ನಿಮಿಷ ಸಾರ್ವಜನಿಕರಿಗೆ ಅಂತಿಮ ದರ್ಶನ ಮಾಡೋದಕ್ಕೆ ಅವಕಾಶವನ್ನು ನೀಡಲಾಗಿದೆ. ಕನಕನಕಿಂಡಿ ದರ್ಶನಕ್ಕೆ ಈಗ ಪಾರ್ಥಿವ ಶರೀರವನ್ನ ತಗೊಂಡು ಹೋಗಬೇಕಾಗಿದೆ. ಸೊ ಹಾಗಾಗಿ ಈಗ ಲೇಟ್ ಆಗ್ತಿದೆ, ಟೈಮ್ ಮೀರ್ತಾ ಇರೋದ್ರಿಂದ 1 ಗಂಟೆ ಬದಲು 20 ನಿಮಿಷ ಮಾತ್ರ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಸದ್ಯಕ್ಕೀಗ ಶಿರೂರು ಮಠದ ಸ್ವಾಮೀಜಿಗಳ ಪಾರ್ಥಿವ ಶರೀರ ಶಿರೂರು ಮಠದಲ್ಲೇ ಇದೆ. ಅಲ್ಲಿಂದ ನೇರವಾಗಿ ಈಗ 20 ನಿಮಿಷ ಅವಕಾಶವನ್ನು ಕೊಟ್ಟಿದ್ದಾರೆ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕಾಗಿ. ಯಾಕಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಗಣ್ಯರೆಲ್ಲ ಬಂದು ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಮೊದಲಿಗೆ 1 ಗಂಟೆ ನಿಗದಿ ಮಾಡಲಾಗಿತ್ತು ಅಂತಿಮ ದರ್ಶನಕ್ಕೆ ಅವಕಾಶವನ್ನು, ಬಟ್ ಈಗ ಟೈಮ್ ಮೀರ್ತಾ ಇದೆ, ಹಾಗಾಗಿ ಬರೀ 20 ನಿಮಿಷ ಮಾತ್ರ ಸಾರ್ವಜನಿಕರಿಗೆ ಅವಕಾಶವನ್ನು ನೀಡಿದ್ದಾರೆ ಅಂತಿಮ ದರ್ಶನ ಮಾಡೋದಕ್ಕೆ. ಅಲ್ಲಿಂದ ಶಿರೂರು ಮಠದಿಂದ ನೇರವಾಗಿ ಅಂತಿಮ ದರ್ಶನ ಎಲ್ಲ ಮುಗಿದ್ಮೇಲೆ ಕೃಷ್ಣ ಮಠಕ್ಕೆ ಈ ಪಾರ್ಥಿವ ಶರೀರವನ್ನು ತಗೊಂಡು ಬರ್ತಾರೆ. ಕೃಷ್ಣ ಮಠದ ಒಳಗಡೆ ಪ್ರವೇಶ ಇಲ್ಲ, ಪೋಸ್ಟ್ ಮಾರ್ಟಮ್ ಆಗಿರೋದ್ರಿಂದ ಹೊರಗಡೆ ಆವರಣದಲ್ಲೇ ಕನಕನಕಿಂಡಿ ಮುಖಾಂತರ ದರ್ಶನವನ್ನು ಮಾಡಿಸಿ ಅಲ್ಲೊಂದು ಪೂಜೆಯನ್ನು ನೆರವೇರಿಸಿದ ಮೇಲೆ ಶಿರೂರು ಮೂಲ ಮಠಕ್ಕೆ, ಅಂದರೆ ಉಡುಪಿಯಿಂದ 25 ಕಿಲೋಮೀಟರ್ ಇದೆ ಶಿರೂರು ಮೂಲ ಮಠ, ಅಲ್ಲಿ ಸ್ವಾಮೀಜಿಗಳ ಪಾರ್ಥಿವ ಶರೀರವನ್ನು ಕೊಂಡೊಯ್ದು ಅಲ್ಲಿ ಕೂಡ ವಿಧಿವಿಧಾನಗಳು ನಡೆಯುತ್ತೆ. ಅದಾದ್ಮೇಲೆ ಸ್ವಾಮೀಜಿಗಳಿಗೆ ಸಮಾಧಿಯನ್ನ ಮಾಡ್ತಾರೆ. ಅಂದ್ರೆ ವಿವಿಧ ರೀತಿಯ ದ್ರವ್ಯಗಳು ಸಾಲಿಗ್ರಾಮ ಎಲ್ಲ ಇರಿಸಿ ಅಭಿಷೇಕ ಮಾಡೋ ಮುಖಾಂತರವಾಗಿ ವೃಂದಾವನದಲ್ಲಿ ಸಮಾಧಿಯನ್ನ ಮಾಡೋದಕ್ಕೆ ಈಗ ಎಲ್ಲ ಸಿದ್ಧತೆಗಳು ನಡೀತಾ ಇರೋದು. ಸದ್ಯಕ್ಕೀಗ ಅಂತಿಮ ದರ್ಶನಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ, ಭಕ್ತರು ಗಣ್ಯರೆಲ್ಲ ಬಂದಿರೋದ್ರಿಂದ ಅಲ್ಲಿ ಸದ್ಯಕ್ಕೀಗ ಅಂತಿಮ ದರ್ಶನ ನಡೀತಾ ಇದೆ. ಇದಾದ್ಮೇಲೆ ನೇರವಾಗಿ ಕೃಷ್ಣ ಮಠಕ್ಕೆ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ.
ದ್ವಂದ್ವ ಮಠ ಸೂತ್ರದ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತೀನಿ ಅಂತ ಆಗ್ಲೇ ನಾನು ಹೇಳಿದ್ದೆ. ಅದಕ್ಕೂ ಮುಂಚೆ ಉಡುಪಿ ಅಷ್ಟಮಠಗಳು ಯಾವ್ಯಾವು ಅಂತ ಮೊದಲಿಗೆ ನಾವು ನೋಡೋಣ. ಪಲಿಮಾರು ಮಠ, ಅದಮಾರು ಮಠ, ಕೃಷ್ಣಾಪುರ ಮಠ, ಪುತ್ತಿಗೆ ಮಠ, ಶಿರೂರು ಮಠ, ಸೋದೆ ಮಠ, ಕಾಣಿಯೂರು ಮಠ, ಪೇಜಾವರ ಮಠ. ಹಾಗಾದ್ರೆ ಯಾವ್ಯಾವ ಮಠಕ್ಕೆ ಈ ದ್ವಂದ್ವ ಮಠ ಸೂತ್ರ ಅನ್ವಯ ಆಗುತ್ತೆ ಅಂದ್ರೆ ಆಲ್ಟರ್ನೇಟ್ ಆಗಿ ಒಂದು ಬ್ಯಾಕಪ್ ರೀತಿ ಇರುತ್ತೆ. ಒಂದೊಂದು ಮಠಕ್ಕೆ ಒಂದೊಂದು ಮಠ. ಶಿರೂರು ಮಠಕ್ಕೆ ಅಂದ್ರೆ ಈಗ ಸ್ವಾಮೀಜಿಗಳೇನು ವಿಧಿವಶರಾಗಿದ್ದಾರೆ, ಈ ಶಿರೂರು ಮಠಕ್ಕೆ ಸೋದೆ ಮಠ ದ್ವಂದ್ವ ಮಠವಾಗಿರುತ್ತೆ. ಹಾಗೆಯೇ ಪಲಿಮಾರು ಮಠಕ್ಕೆ ಅದಮಾರು ಮಠ, ಕೃಷ್ಣಾಪುರ ಮಠಕ್ಕೆ ಪುತ್ತಿಗೆ ಮಠ ದ್ವಂದ್ವ ಮಠವಾಗಿರುತ್ತೆ. ಹಾಗೆಯೇ ಕಾಣಿಯೂರು ಮಠಕ್ಕೆ ಪೇಜಾವರ ಮಠ ದ್ವಂದ್ವ ಮಠವಾಗಿರುತ್ತೆ. ಅಂದ್ರೆ ಈ ಸೂತ್ರ ಮುಂಚೆನೇ ಇತ್ತು, ಮಧ್ವಾಚಾರ್ಯರಿಂದ ಈ ಸೂತ್ರ ರಚನೆ ಆಗಿದ್ದು. ಇದು ದ್ವಂದ್ವ ಮಠದ ಸೂತ್ರ. ಅಂದ್ರೆ ಯಾವ್ಯಾವ ಮಠಕ್ಕೆ ಯಾವ್ಯಾವ್ದು ದ್ವಂದ್ವ ಮಠವಾಗುತ್ತೆ. ಒಬ್ಬ ಸ್ವಾಮೀಜಿ ಅಂದ್ರೆ ಈಗ ಶಿರೂರು ಮಠದ ಸ್ವಾಮೀಜಿಗೆ ಅನಾರೋಗ್ಯ ಪೀಡಿತರಾಗಿರ್ತಾರೆ, ಅಥವಾ ಏನೋ ಪೂಜೆ ಮಾಡೋಕ್ಕಾಗೋದಿಲ್ಲ ಮುಖ್ಯ ಪ್ರಾಣ ಮೂಲ ಪ್ರಾಣ ವಿಗ್ರಹಕ್ಕೆ, ಅಂದ್ರೆ ಅದನ್ನ ಅವರು ಈ ದ್ವಂದ್ವ ಮಠಕ್ಕೆ ಹಸ್ತಾಂತರವನ್ನ ಮಾಡಬಹುದು. ಆಲ್ಟರ್ನೇಟ್ ಆಗಿ ಇವರು ಪೂಜೆಯನ್ನ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಈ ದ್ವಂದ್ವ ಮಠ ಸೂತ್ರ ಅಸ್ತಿತ್ವಕ್ಕೆ ಬಂದಿದ್ದು ಮಧ್ವಾಚಾರ್ಯರಿಂದ. ಅದರಂತೆ ಶಿರೂರು ಮಠಕ್ಕೆ ಸೋದೆ ಮಠ ದ್ವಂದ್ವ ಮಠವಾಗಿರುತ್ತೆ. ಈ ಸೂತ್ರದ ಪ್ರಕಾರ ನೀತಿ ನಿಯಮಗಳನ್ನ ನೋಡೋದಾದ್ರೆ ನಾವು ಹಿಂದೆ ಮಾಡಿರೋದು ಇದನ್ನ. ಇನ್ನು ಪಲಿಮಾರು ಮಠಕ್ಕೆ ಅದಮಾರು ಮಠ ದ್ವಂದ್ವ ಮಠವಾಗಿ ಕೆಲಸ ಮಾಡುತ್ತೆ. ಕೃಷ್ಣಾಪುರ ಮಠಕ್ಕೆ ಪುತ್ತಿಗೆ ಮಠ ದ್ವಂದ್ವ ಮಠವಾಗಿ ಕೆಲಸ ಮಾಡಿದ್ರೆ, ಇನ್ನು ಕಾಣಿಯೂರು ಮಠಕ್ಕೆ ಪೇಜಾವರ ಮಠ ದ್ವಂದ್ವ ಮಠದ ಸೂತ್ರದ ಪ್ರಕಾರ ಈ ಇಂಥ ಮಠಗಳು ಈ ದ್ವಂದ್ವ ಮಠಗಳ ಸೂತ್ರದ ಅನುಸಾರವಾಗಿ ಪೂಜಾ ಕೈಂಕರ್ಯಗಳನ್ನ ಇಷ್ಟು ದಿನ ಮಾಡ್ಕೊಂಡು ಹೋಗ್ತಾ ಇವೆ. ಯಾವ್ಯಾವ ಮಠಕ್ಕೆ ಯಾವ್ದ್ಯಾವ್ದು ದ್ವಂದ್ವ ಮಠ ಅಂತ ನೋಡಿದ್ವಿ. ಹಾಗಾದ್ರೆ ಈ ದ್ವಂದ್ವ ಮಠಗಳ ಕಾರ್ಯವೇನು ಅಂತ ನೋಡೋದಾದ್ರೆ, ಒಂದೊಂದು ಮಠಕ್ಕೂ ಮತ್ತೊಂದು ಮಠ ಇರುತ್ತೆ. ಆಡಳಿತಕ್ಕಾಗಿ ಅಂದ್ರೆ ಸುಗಮ ಆಡಳಿತಕ್ಕಾಗಿ ವ್ಯವಸ್ಥೆಯನ್ನ ಆಗ ಮಾಡ್ಕೊಂಡಿರೋದು. ಒಂದೊಂದು ಮಠಕ್ಕೂ ಮತ್ತೊಂದು ಮಠ ದ್ವಂದ್ವ ಮಠವಾಗಿ ಕೆಲಸ ಮಾಡುತ್ತೆ. ಮಧ್ವಾಚಾರ್ಯರಿಂದ ಈ ದ್ವಂದ್ವ ಮಠದ ಸೂತ್ರ ರಚನೆಯಾಗಿದ್ದು ಪರ್ಯಾಯ ಅವಧಿಯ ಸುಗಮ ಆಡಳಿತಕ್ಕಾಗಿ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರು. ಆಡಳಿತದಲ್ಲಿ ರೋಪ ತೊಂದರೆ ಅಥವಾ ಅನಾರೋಗ್ಯ ಕಂಡು ಬಂದ್ರೆ ಪಟ್ಟದ ದೇವರನ್ನ ದ್ವಂದ್ವ ಮಠಕ್ಕೆ ನೀಡಬಹುದು ಅಂತ ಈ ಸೂತ್ರದಲ್ಲಿ ರಚನೆ ಆಗಿರೋದು. ಸ್ನೇಹದ ಒಡನಾಟದಲ್ಲಿ ಪಟ್ಟದ ದೇವರನ್ನ ಇತರೆ ಮಠಕ್ಕೂ ಕೂಡ ಪೂಜೆಗೆ ಅಂತ ನೀಡಬಹುದು. ಇನ್ನು ಶಿರೂರು ಮಠದ ಪಟ್ಟದ ದೇವರನ್ನ ಲಕ್ಷ್ಮೀವರ ತೀರ್ಥರು ಅದಮಾರು ಮಠದ ಕಿರಿಯ ಶ್ರೀ ಈಶಪ್ರಿಯರಿಗೆ ಕೊಟ್ಟಿದ್ರು. ಇನ್ನು ಈಶಪ್ರಿಯ ಶ್ರೀಗಳು ಪಲಿಮಾರು ಮಠಾಧೀಶ ವಿದ್ಯಾಧೀಶ ಶ್ರೀಗಳಿಗೆ ಅದನ್ನ ಕೊಟ್ಟಿದ್ರು. ಅಂದ್ರೆ ಇಲ್ಲಿ ಲೆಕ್ಕದ ಪ್ರಕಾರ ಈ ನೀತಿ ನಿಯಮಗಳ ಪ್ರಕಾರ ಸೂತ್ರದ ಪ್ರಕಾರ ಶಿರೂರು ಶ್ರೀಗಳು ಸೋದೆ ಮಠದ ಶ್ರೀಗಳಿಗೆ ಮುಖ್ಯ ಪ್ರಾಣವನ್ನ ಪೂಜೆಗೋಸ್ಕರ ಕೊಡಬೇಕಾಗಿತ್ತು. ಆದ್ರೆ ಇಲ್ಲಿ ಸ್ನೇಹದ ಒಡನಾಟದಲ್ಲೂ ಕೂಡ ಪಟ್ಟದ ದೇವರನ್ನ ಇತರೆ ಮಠಕ್ಕೂ ಕೂಡ ಕೊಡಬಹುದು ಅಂತ ಈ ಸೂತ್ರದಲ್ಲಿ ಇರೋದ್ರಿಂದ ಪೂಜೆ ಮಾಡೋದಕ್ಕೆ ಶಿರೂರು ಮಠದ ಪಟ್ಟದ ದೇವರನ್ನ ಲಕ್ಷ್ಮೀವರ ತೀರ್ಥರು ಅದಮಾರು ಮಠಕ್ಕೆ ಕೊಟ್ಬಿಟ್ರು. ಅಂದ್ರೆ ಸೋದೆ ಮಠಕ್ಕೆ ಆಕ್ಚುಲ್ ಆಗಿ ಅವ್ರು ಕೊಡ್ಬೇಕಾಗಿತ್ತು, ಆದ್ರೆ ಸ್ನೇಹ ವಿಶ್ವಾಸದಿಂದ ಅದಮಾರು ಮಠದ ಕಿರಿಯ ಶ್ರೀಗಳಿಗೆ ಅದನ್ನ ಕೊಟ್ಟಿರ್ತಾರೆ.
ಆದ್ರೆ ಅದಮಾರು ಮಠದ ಕಿರಿಯ ಶ್ರೀಗಳು ಈಶಪ್ರಿಯರು ಏನ್ ಮಾಡ್ತಾರೆ, ಪಲಿಮಾರು ಮಠಾಧೀಶ ವಿದ್ಯಾಧೀಶ ಶ್ರೀಗಳಿಗೆ ಅದನ್ನ ಕೊಟ್ಬಿಟ್ಟಿರ್ತಾರೆ. ಇಲ್ಲಿ ಸೂತ್ರದ ಪ್ರಕಾರ ಸೋದೆ ಮಠಕ್ಕೆ ಹೋಗ್ಬೇಕಾಗಿತ್ತು ಶಿರೂರು ಮಠದ ಮುಖ್ಯ ಪ್ರಾಣ, ಆದ್ರೆ ಅದಮಾರು ಮಠಕ್ಕೆ ಹೋಗಿ ಅಲ್ಲಿಂದ ಅದು ಪಲಿಮಾರು ಮಠಕ್ಕೆ ಹೋಗಿರುತ್ತೆ. ಹಾಗಾದ್ರೆ ಈ ಪಟ್ಟದ ದೇವರ ಮಡಿವಂತಿಕೆ ಯಾವ ರೀತಿ ಆಗಿರುತ್ತೆ, ಏನೆಲ್ಲ ಪೂಜಾ ಕೈಂಕರ್ಯಗಳನ್ನ ಮಾಡಬೇಕಾಗುತ್ತೆ ಅಂದ್ರೆ, ಪಟ್ಟದ ದೇವರನ್ನ ಕೃಷ್ಣದೇವರ ಕೆಳಗಿಟ್ಟು ಪರ್ಯಾಯ ಶ್ರೀ ಪೂಜೆಯನ್ನ ಸಲ್ಲಿಸೋದು ಪದ್ಧತಿಯಾಗಿರುತ್ತೆ. ಅಂದ್ರೆ ಒಂದು ಮಠದಿಂದ ಯಾವುದೋ ಅನಾರೋಗ್ಯ ಇದೆ, ಏನೋ ಸಮಸ್ಯೆ ಆಗಿದೆ, ತೊಂದರೆ ಆಗಿದೆ, ಆಡಳಿತದಲ್ಲಿ ಲೋಪ ಕಂಡು ಬಂದ್ರೆ ಅದನ್ನ ದ್ವಂದ್ವ ಮಠ ಅಂತ ಏನ್ ಹಸ್ತಾಂತರ ಮಾಡಿರ್ತಾರೆ, ಅದನ್ನ ಪಟ್ಟದ ದೇವರನ್ನ ಕೃಷ್ಣದೇವರ ಕೆಳಗಿಟ್ಟು ಪರ್ಯಾಯ ಶ್ರೀಗಳು ಪೂಜೆಯನ್ನ ಮಾಡಬೇಕು, ಅದು ಪದ್ಧತಿಯಾಗಿರೋದು. ಇನ್ನು ಪಟ್ಟದ ದೇವರಿಗೆ ಮೈಲ್ಗೆ ಆದ್ರೆ ಶ್ರೀಕೃಷ್ಣ ದೇವರ ಬಳಿಯೇ ಇಟ್ಟು ಪೂಜೆಯನ್ನ ಸಲ್ಲಿಸಬೇಕಾಗುತ್ತೆ. ಪೂಜೆ ಸಲ್ಲಿಕೆ ಬಳಿಕ ಮಠಾಧೀಶರಾಗಿ ಪಟ್ಟದೇವರ ಹಸ್ತಾಂತರವನ್ನ ಮಾಡಬೇಕು. ಮಡಿ ಇಲ್ಲದವರು ಯಾರು ಕೂಡ ಪಟ್ಟದ ದೇವರನ್ನ ಮುಟ್ಟೋ ಹಾಗೆ ಕೂಡ ಇಲ್ಲ ಅಂತ ಈ ನೀತಿ ನಿಯಮದಲ್ಲೆಲ್ಲ ಅದು ಉಲ್ಲೇಖ ಆಗಿರೋದು ಈ ಸೂತ್ರದ ಪ್ರಕಾರ. ಇನ್ನು ದೇವರ ಮಡಿವಸ್ತ್ರ ಹೊರತುಪಡಿಸಿ ಇತರೆ ಚಿಕ್ಕ ದಾರ ಕೂಡ ದೇವರ ಮೇಲೆ ಹಾಕಬಾರದು ಅಂತ ಕೂಡ ಇದೆ. ಪೂಜೆ ಸಲ್ಲಿಕೆ ಬಳಿಕ ಮಠಾಧೀಶರಿಗೆ ಪಟ್ಟದೇವರ ಹಸ್ತಾಂತರವನ್ನ ಮಾಡಬೇಕು. ಮಡಿ ಇಲ್ಲದವರು ಯಾರು ಕೂಡ ಪಟ್ಟದ ದೇವರನ್ನ ಮುಟ್ಟೋ ಹಾಗೆ ಕೂಡ ಇಲ್ಲ ಅಂತ ಈ ಸೂತ್ರದ ಪ್ರಕಾರ ಇದೆ. ಪೂಜೆ ಬಳಿಕದ ಹೂ ತುಳಸಿ ಕೂಡ ಪಟ್ಟದ ದೇವರ ಮೇಲೆ ಇರುವಂತಿಲ್ಲ. ಇನ್ನು ಪಟ್ಟದ ದೇವರನ್ನ ಕೃಷ್ಣದೇವರ ಕೆಳಗಿಟ್ಟು ಪರ್ಯಾಯ ಶ್ರೀಗಳು ಪೂಜೆ ಸಲ್ಲಿಸೋದು ಅದು ಪದ್ಧತಿ. ತಗೊಂಡ ತಕ್ಷಣ ಅವರು ಕೃಷ್ಣದೇವರ ಕೆಳಗಿಟ್ಟು ಆ ಪರ್ಯಾಯ ಶ್ರೀಗಳು ಪೂಜೆಯನ್ನ ಮಾಡಬೇಕು ಅಂತ ಪದ್ಧತಿಯಲ್ಲೇ ಇದೆ. ಅದ್ರ ಜೊತೆಗೆ ಸಾಕಷ್ಟು ಮಡಿವಂತಿಗೆ ಕೂಡ ನೋಡ್ಕೋಬೇಕಾಗತ್ತೆ. ಇನ್ನು ಮೈಲಿಗೆ ಆದ್ರೆ ಆ ಶ್ರೀಗಳು ಅದನ್ನ ಮುಟ್ಟೋ ಹಾಗಿಲ್ಲ, ಅಂದ್ರೆ ಆ ದೇವರ ಸಮೇತ ಸರೋವರ ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ಕೂಡ ಇದೆ. ಮೈಲಿಗೆ ಆದ್ರೆ ಶ್ರೀಗಳು ದೇವರ ಸಮೇತ ಸರೋವರ ಅಥವಾ ಯಾವ್ದಾದ್ರು ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ಇದೆ. ಇನ್ನು ಕೃಷ್ಣದೇವರ ಬಳಿ ಇಟ್ಟು ಇದನ್ನ ಪೂಜೆ ಸಲ್ಲಿಸಬೇಕು ಅಂತ ಕೂಡ ಇದೆ. ಉಡುಪಿಯಲ್ಲೇ ಇದ್ರೆ ಮಠದ ಆವರಣದ ಮಧ್ವ ಸರೋವರದಲ್ಲಿ ಮಿಂದು ಪೂಜೆಯನ್ನ ಮಾಡಬಹುದು. ಶ್ರೀಗಳ ಬೃಂದಾವನ ಕ್ರಿಯೆ ಮಾಡೋ ಕೆಲಸ ದ್ವಂದ್ವ ಮಠದೇ ಈಗ ಆಗಿರುತ್ತೆ. ಅಂದ್ರೆ ದ್ವಂದ್ವ ಮಠ ಅಂದ್ರೆ ಶಿರೂರು ಮಠಕ್ಕೆ ಈಗ ಬರೋದು ಸೋದೆ ಮಠ. ಸೋದೆ ಮಠದಿಂದ ಈಗ ಒಂದು ಬಿದಿರಿನ ಬುಟ್ಟಿ ಎಲ್ಲ ಕೊಟ್ಟಿದ್ದಾರೆ. ಅದ್ರ ಪ್ರಕಾರನೇ ಈಗ ಅಂತಿಮ ಸಂಸ್ಕಾರಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇರೋದು. ಪಟ್ಟದ ದೇವರನ್ನ ಕೃಷ್ಣದೇವರ ಕೆಳಗಿಟ್ಟು ಪರ್ಯಾಯ ಪೂಜೆಯನ್ನ ಮಾಡಬೇಕಾಗತ್ತೆ. ಶಿರೂರು ಶ್ರೀಗಳು ಕೊಟ್ಟಿದ್ದು ಸೋದೆ ಮಠಕ್ಕೆ ಹೋಗ್ಬೇಕಾಗಿತ್ತು. ಅಂದ್ರೆ ಈಗ ಸ್ನೇಹ ಒಡನಾಟದ ನಿಮಿತ್ತ ಲಕ್ಷ್ಮೀವರ ತೀರ್ಥಳು ಅಂದ್ರೆ ಶಿರೂರು ಶ್ರೀಗಳು ಅದಮಾರು ಮಠದ ಕಿರಿಯ ಶ್ರೀಗಳಿಗೆ ಅದನ್ನು ಕೊಟ್ಬಿಟ್ಟಿರ್ತಾರೆ ಮುಖ್ಯ ದೇವರನ್ನ. ಅದಾದ್ಮೇಲೆ ಅದಮಾರು ಮಠದ ಶ್ರೀಗಳು ಪಲಿಮಾರು ಮಠಾಧೀಶ ವಿದ್ಯಾಧೀಶ ಶ್ರೀಗಳಿಗೆ ಅದನ್ನ ಕೊಟ್ಬಿಟ್ಟಿರ್ತಾರೆ. ಅಂದ್ರೆ ಇಲ್ಲಿ ದ್ವಂದ್ವ ಮಠಗಳ ಏನು ಸೂತ್ರ ಇತ್ತು ಅದ್ರ ಪ್ರಕಾರ ನಡೀದೇಲೆ ಮುಖ್ಯ ದೇವರ ಪ್ರಾಣ ಶಿರೂರು ಶ್ರೀಗಳಿಂದ ಹೋಗಿದ್ದು ಅದಮಾರು ಶ್ರೀಗಳಿಗೆ, ಅದಮಾರು ಶ್ರೀಗಳಿಂದ ಪಲಿಮಾರು ಶ್ರೀಗಳಿಗೆ, ಹೀಗೆ ಹಸ್ತಾಂತರ ಆಗ್ತಾ ಹೋಗುತ್ತೆ. ಅದಾದ್ಮೇಲೆ ಅದನ್ನ ಮುಖ್ಯ ಪ್ರಾಣವನ್ನ ಮುಖ್ಯ ದೇವರನ್ನ ಕೊಡೋದಕ್ಕೆ ಒಪ್ಪಲಿಲ್ಲ. ಹಾಗಾಗಿ ಕಾನೂನಾತ್ಮಕ ಹೋರಾಟಕ್ಕೂ ಕೂಡ ಶಿರೂರು ಶ್ರೀಗಳು ರೆಡಿಯಾಗಿ ಇದ್ದಿತ್ತು. ದ್ವಂದ್ವ ಮಠದ ಸೂತ್ರ ಏನಿದೆ, ಯಾವ ರೀತಿ ಅದನ್ನ ಕಾರ್ಯನಿರ್ವಹಣೆ ಮಾಡಬೇಕು, ಏನೆಲ್ಲ ಮಡಿವಂತಿಕೆ ಇದೆ, ರೀತಿ ರಿವಾಜ್ ಇದೆ, ಅದನ್ನೆಲ್ಲ ನಿಮ್ಮ ಮುಂದೆ ನಾವು ಇಟ್ವಿ. ಇನ್ನು ಈ ದ್ವಂದ್ವ ಮಠದ ಏನು ಸೂತ್ರ ಇತ್ತು ಅದನ್ನ ಪಾಲನೆ ಮಾಡಲಾಗ್ತಾ ಇಲ್ಲ ಅಂತ ಶಿರೂರು ಶ್ರೀಗಳು ಮೇಜರ್ ಆಗಿ ಕಂಪ್ಲೇಂಟ್ ಮಾಡಿ ನಾನು ಕಾನೂನಾತ್ಮಕವಾಗಿ ಈಗ ಉಳಿದ ಶ್ರೀಗಳ ವಿರುದ್ಧ ಹೋರಾಟ ಮಾಡೋದಕ್ಕೂ ಸಿದ್ಧನಿದ್ದೀನಿ ಅಂತ ಅವ್ರು ಹೇಳ್ಕೊಂಡಿದ್ರು. ಅದರಂತೆ ಅವ್ರು ನಡೀತಾ ಇದ್ರು. ಅನಾರೋಗ್ಯ ಪೀಡಿತರಾಗಿದ್ರಿಂದ ಅದು ಕೇಸ್ ಫೈಲ್ ಮಾಡೋದಕ್ಕೆ ಕೊನೆ ಮೂಮೆಂಟ್ ಅಲ್ಲಿ ಸಾಧ್ಯವಾಗಿಲ್ಲ ಅನ್ನೋದು. ಹಾಗಾದ್ರೆ ಈ ದ್ವಂದ್ವ ಮಠದ ಸೂತ್ರದ ಪ್ರಕಾರ ಯಾವ ರೀತಿಯಾಗಿ ನಡ್ಕೋಬೇಕು, ಈ ಬಗ್ಗೆ ನಾನು ಮುಂದಿನ ಹಂತದಲ್ಲಿ ಚರ್ಚೆಯನ್ನ ಮಾಡ್ತೀನಿ. ಸಮಗ್ರವಾಗಿ ವಿಶ್ಲೇಷಣೆಯನ್ನ ಮಾಡೋದಕ್ಕೆ ನಮ್ಮ ಜೊತೆ ಉಡುಪಿಯ ತತ್ವ ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾಗಿರುವಂತಹ ವಂಶಿಕೃಷ್ಣ ಆಚಾರ್ಯ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಚಾರ್ಯರೇ ನಮಸ್ತೆ. ನಮಸ್ಕಾರ. ಆಚಾರ್ಯರೇ, ಇಲ್ಲ ತತ್ವ ಸಂಶೋಧನಾ ಸಂಸ್ಥೆಯ ನಿರ್ದೇಶಕರು ನೀವು, ಯತಿ ಧರ್ಮ ಅಂದ್ರೆ ಏನು, ಇದರ ಪಾಲನೆಯನ್ನ ಯಾವ ರೀತಿಯಾಗಿ ಮಾಡಬೇಕಾಗತ್ತೆ? ಯತಿ ಧರ್ಮ, ಯತಿಗಳು ಅಂತ ಹೇಳಿದ್ರೇನೆ ಭಗವಂತನನ್ನು ತೋರಿಸುವವರು ಯತಿ ಪ್ರಯತ್ನ ಅಂತ ಅದರಲ್ಲಿ ಶಬ್ದವೇ ನಿಷ್ಪತ್ತಿ ಹಾಗುಂಟು. ಸನ್ಯಾಸಿಗಳಿಗೆ ನಮ್ಮ ಸಿದ್ಧಾಂತದಲ್ಲಿ ಗೀತೆಯಲ್ಲಿ ಕೃಷ್ಣವರು ಹೇಳಿದ ಹಾಗೆ 4 ವರ್ಣಗಳಲ್ಲಿ ಯತಿ ಧರ್ಮಕ್ಕೆ ಸನ್ಯಾಸಿಗಳಿಗೆ ತುಂಬಾ ಮಹತ್ವ ಇದೆ. ಯಾರಿಗೂ ಇಲ್ಲದೆ ಇರ್ತಕ್ಕಂಥದ್ದು ಅಂದ್ರೆ ಅವರು ಎಲ್ಲವನ್ನೂ ಬಿಟ್ಟು, ಶಬ್ದವೇ ಹೇಳುತ್ತೆ ಸನ್ಯಾಸಿ ಅಂತ. ಅವರು ಆಶ್ರಮ ತಗೊಳ್ಳುವಾಗ ಒಂದ್ ಸಂದರ್ಭಕ್ಕೆ ಸನ್ಯಸ್ತೋಹಂ ಅಂತ ಹೇಳಿ ತಗೊಳ್ಬೇಕಂದ್ರೆ ಎಲ್ಲವನ್ನೂ ತ್ಯಾಗ ಮಾಡಿದ್ದೇನೆ ಎಂಬ ಅರ್ಥದಲ್ಲಿ ಯಾವುದನ್ನೂ ಅಂಟಿಸಿಕೊಳ್ಳದ ಹಾಗೆ ಜೀವನ ಮಾಡ್ತಕ್ಕಂಥದ್ದು. ನ್ಯಾಸ ಅಂತಂದ್ರೆ ಗೊತ್ತು ನಮ್ಗೆ ಅಡವು ಇಡುವಂತದ್ದು ಅಂತ. ತನ್ನದು ಅಂತ ಏನೆಲ್ಲ ಇದೆ ಎಲ್ಲವನ್ನೂ ಭಗವಂತನ ಪಾದ ಕಮಲಗಳಲ್ಲಿ ಅಡವಿಟ್ಟಿದ್ದೇನೆ ಎಂಬ ಅರ್ಥದಲ್ಲಿ ಸನ್ಯಾಸಿಗಳು ಅಂತ ಅವರನ್ನು ಕರೆಯೋದು.
ಭಗವಂತನ ಹೊರತುಪಡಿಸಿ ಬೇರೆ ಯಾವ್ದು ಅವರಿಗಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಸೇವೆ, ಸಮಾಜದಲ್ಲಿ ಸಮಾಜ ಸೇವೆಯ ಮೂಲಕ ಅದೇ ಭಗವಂತನ ಆರಾಧನೆ ಅಂತ ತಿಳ್ಕೊಂಡು ಮಾಡುವಂತದ್ದು ಒಂದು ಯತಿಗಳಿಗಿರುವಂತ ಒಂದು ಧರ್ಮ ಅಂತ ಆಚಾರ್ಯರು ನಮ್ಗೆ ಯತಿ ಪ್ರಾಣಕಲ್ಪ ಅಂತ ಅದಕ್ಕೋಸ್ಕರ ಒಂದು ಗ್ರಂಥ ಮಾಡಿದಲ್ಲಿ ತಿಳಿಸ್ತಾರೆ. ಮುಖ್ಯವಾಗಿ ಬೇಕಿರ್ತಕ್ಕಂತಹದ್ದು ಸನ್ಯಾಸಕ್ಕೆ ವೈರಾಗ್ಯ. ಒಂದು ವೇದ ಶ್ರುತಿ ಹೇಳುತ್ತೆ, ಯದಾ ವಿರಕ್ತ ಪುರುಷ ಪ್ರಜಾಯತೆ ಹೃದಯ ಸನ್ಯಾಸ ವಿಧಿಶ್ರುತೌ ಶ್ರುತಃ ಅಂತ. ಯಾವಾಗ ಮನುಷ್ಯನಿಗೆ ವೈರಾಗ್ಯ ಬರ್ತದೆ, ವೈರಾಗ್ಯ ಅಂದ್ರೆ ವೈರಾಗ್ಯವೇ, ವಿಷಯ ವೈರಾಗ್ಯವೇ. ನಮ್ಗೆಲ್ಲ ಈಗ ಬರ್ತದೆ ಜಿಗುಪ್ಸೆ ಅಂತ, ಈಗ ಸದ್ಯಕ್ಕೆ ಬೇಡ ಅಂತ ತೋರ್ತದೆ, ಆಮೇಲೆ ಬೇಕು ಅಂತ ತೋರ್ತದೆ. ಹಾಗಲ್ಲ, ವೈರಾಗ್ಯ ಅಂದ್ರೆ ಯಾವ ಕಾಲದಲ್ಲಿ ಅದು ಬೇಡ ಅಂದ್ರೆ ಬೇಡ ಅಂತಲೇ ಒಂದು ವಸ್ತುವನ್ನು, ಅದನ್ನು ವೈರಾಗ್ಯ ಅಂತ ಕರೀತಾರೆ. ಮನುಷ್ಯನಿಗೆ ಯಾವಾಗ ಈ ವೈರಾಗ್ಯ ಅನ್ನೋದು ಬರ್ತದೆ, ಆವಾಗ ಅವನು ಆಶ್ರಮ ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು ಅಂತ ಶ್ರುತಿ ಇರ್ತಕ್ಕಂಥದ್ದು. ಈಗಿನ ಕಾಲದಲ್ಲಿ ನಾವೆಲ್ಲ ನೋಡ್ತೇವೆ, ಅದೆಲ್ಲ ಸ್ವಲ್ಪ ಅನಾಹುತಗಳು ಆಗುವುದುಂಟು ಧರ್ಮಕ್ಕೆ. ಅದಕ್ಕೆ ಈಗಿನ ಕಾಲಕ್ಕೆ ಅನುಗುಣವಾಗಿ ಆಚಾರ್ಯರು ಹೇಳಿರ್ತಕ್ಕಂಥದ್ದು ಒಂದು ಮೆಚ್ಯೂರ್ ಆದ್ಮೇಲೆ ಎಲ್ಲ ಇದು ಬೇಡ ಅಂತ ಅನಿಸ್ತದೆ, ಯಾವುದೂ ಬೇಡ ಅಂತ ಅನಿಸ್ತದೆ. ಸುಮ್ಮನೆ ಹುಡುಗಾಟಿಗೆ ಎಲ್ಲ ದೊಡ್ಡವರಾದ್ಮೇಲೆಲ್ಲ ಎಲ್ಲ ಅನುಭವಿಸಿ ಆಗ್ಬೋದು. ಇದು ಬೇಡ, ಏನು ಬೇಡ ಅಂತ ಚಿಂತನೆ ಗಟ್ಟಿಯಾಗಿ ದೃಢವಾಗಿ ಮನಸ್ಸಲ್ಲಿ ಬಂದ್ರೆ ಅದು ವೈರಾಗ್ಯ. ಆ ನಂತರ ಅವ ಖಂಡಿತ ಸನ್ಯಾಸ ಸ್ವೀಕಾರ ಮಾಡ್ಲೇಬೇಕವರು ಅಂತ ನಮ್ಗೆ ವಿಧಾನ ಇದೆ ಅಂತ ಆಚಾರ್ಯರು ಹೇಳ್ತಾರೆ. ಸರ್ವೇಶಾಂ ಅಭಯಂ ದತ್ವಾ ವಿರಕ್ತ ಪ್ರವ್ರಜೇತ್ ಹರಿಂ, ಅಲ್ಲಿ ಹೇಳುವಾಗ್ಲೂ ಕೂಡ ಹೊರಟು ಬಿಡಬೇಕು. ಯಾರನ್ನು ಅರಸಿಕೊಂಡು ಅಂತ ಹೇಳಿದ್ರೆ ಹರಿಯನ್ನು ಅರಸಿಕೊಂಡು ಹೊರಡಬೇಕು ಅವರು ಅಂತ. ಅದರಿಂದ ಇದು ಧರ್ಮಗಳು, ಸನ್ಯಾಸಿಯ ಯತಿ ಧರ್ಮಗಳು ತುಂಬಾ ಉಂಟು. ತುಂಬಾ ವಿಸ್ತಾರವಾಗಿ ನಮ್ಗೆ ಆ ಗ್ರಂಥಗಳಲ್ಲೆಲ್ಲ ಸಿಗ್ತವೆ ನಮ್ಗೆ ಅದರ ಬಗ್ಗೆ. ಅದು ನಮ್ಗಿಲ್ಲಿ ವೈಷ್ಣವ ಸಂಪ್ರದಾಯಕ್ಕೆ ಅನುಗುಣವಾಗಿ ಅಂತಂದ್ರೆ ಅವರಿಗೆ ಇರುವಂತದ್ದು ಮುಖ್ಯ ಧರ್ಮ ಅಂತಂದ್ರೆ ವಿಷ್ಣು ಸರ್ವೋತ್ತಮ ಸಂತ ಸರ್ವದಾ ಪ್ರತಿಪಾದಯ ಅಂತ ಗುರುಗಳು ಶಿಷ್ಯನಿಗೆ ಆಶ್ರಮ ಕೊಡುವಾಗ ಅನೇಕ ಉಪದೇಶ ಉಂಟು. ಇದು ಕೊನೆಯ ಉಪದೇಶ. ಎಂಥ ಪ್ರಸಂಗ ಬಂದರೂ ಕೂಡ ದೇವರನ್ನು ಮರಿಬೇಡ, ದೇವರನ್ನು ಮರೆಬೇಕು, ದೇವರ ಬಗ್ಗೆ ಚಿಂತನೆ ಆದಷ್ಟು ಜನಗಳಿಗೆ ಅಧ್ಯಾತ್ಮ ಚಿಂತನೆಯನ್ನು ಕೊಡು ಅಂತ ಗುರುಗಳು ಶಿಷ್ಯರಿಗೆ ಉಪದೇಶ ಮಾಡುವಂತದ್ದು ಈ ಸನ್ಯಾಸ ಧರ್ಮ. ಅದನ್ನ ಆ ಸನ್ಯಾಸ ಧರ್ಮ ಈಗಿನವರೆಗೂ ಪಾಲನೆ ಮಾಡಿಕೊಂಡಿರುವವರು ಇದ್ದಾರೆ, ಬೇಕಾದ ತುಂಬದನ್ನ ನಾವು ಕಾಣ್ತೇವೆ, ಲೋಕದಲ್ಲಿ ಕಾಣ್ತೇವೆ. ಉದಾಹರಣೆ ಕೈಯಾರ ಸ್ವಾಮಿಗಳ ತಗೊಳ್ಳಿ, ಇಷ್ಟು ವರ್ಷ ಆಯ್ತು ಸನ್ಯಾಸ ಜೀವನ. ನಾನ್ ನೋಡಿದ ಪ್ರಕಾರ ಒಂದು 80 ವರ್ಷದ ಸನ್ಯಾಸ ಜೀವನವೇ ಯಾರು ಕಾಣಲಿಕ್ಕೆ ಸಿಗುದಿಲ್ಲ ಈಗ. ಅಂತ ಅದ್ಭುತ ಸನ್ಯಾಸ ಬಾಲ್ಯದಿಂದಲೂ ಕೂಡ ಆ ಧರ್ಮವನ್ನು ಆಚರಣೆ ಮಾಡಿಕೊಂಡು 3 ಹೊತ್ತು ಸ್ನಾನ ಮಾಡಬೇಕು, ಪ್ರಣವ ಗುರುಗಳಿಂದ ಉಪದೇಶ ಪಡ್ಕೊಂಡಿರುವಂತಹ ಪ್ರಣವ ಮಂತ್ರ 3000 ಜಪ ಮಾಡಬೇಕು, ಅದಕ್ಕಿಂತ ಹೆಚ್ಚು ಮಾಡಿದ್ರೆ ಉತ್ತಮ ಕಲ್ಪ ಅಂತ ಹೇಳ್ತಾರೆ. ಅದರಿಂದ ಈ ಧರ್ಮಗಳನ್ನು ನಿತ್ಯ ಪೂಜೆ, ಭಗವಂತನ ಪೂಜೆ ಇತ್ಯಾದಿಗಳನ್ನು, ಅನ್ನದಾನ ಇತ್ಯಾದಿಗಳನ್ನು ಮಾಡಿಕೊಂಡು ಬರ್ತಕ್ಕಂಥವರು, ಭಿಕ್ಷಾಟನೆ ಮಾಡಿ ಸ್ವೀಕಾರ ಮಾಡತಕ್ಕಂಥವರು. ಇದು ಈಗಿನ ಕಾಲದಲ್ಲಿ ಭಿಕ್ಷಾಟನೆ ಎಂಬತಕ್ಕಂಥದ್ದು ನಾವು ಕಾಣುವುದಿಲ್ಲ. ಸನ್ಯಾಸಿಗಳಲ್ಲಿ ತುಂಬಾ ವೆರೈಟೀಸ್ ಇದೆ, ತುಂಬಾ ಸನ್ಯಾಸದಲ್ಲಿ ಕೂಡ ಹಂಸ, ಪರಮಹಂಸ, ತ್ರಿದಂಡಿ, ಏಕದಂಡಿ, ಸುಮಾರು ವ್ಯತ್ಯಾಸಗಳಿದ್ದಾವೆ. ಅದರಲ್ಲಿ ನಾವು ಈಗ ನೋಡುವಂತವರೆಲ್ಲ ಪರಮಹಂಸರು ಅಂತ ಕೆಲವರ ಹೆಸರನ್ನೇ ಹಾಕೊಳ್ತಾರೆ, ಪರಮಹಂಸ ಅಂತ. ಅದರಿಂದ ಪರಮಹಂಸರು ಅಂತಂದ್ರೆ ಅವರಿಗೆ ಸಿಗುವಂತದ್ದು ಅದೊಂದು ಬಿರುದು. ಸಿಗುವಂತದ್ದು ವಿಶೇಷವಾಗಿ ಅಧ್ಯಯನ ಮಾಡಬೇಕು, ದೇವರ ಬಗ್ಗೆ ಶಾಸ್ತ್ರ, ವೇದಾಂತ ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿದ ನಂತರ ಅವರಿಗೆ ತೀರ್ಥ ಅಂತ ಹೆಸರು ಬರ್ತದೆ, ಅವರು ಪರಮಹಂಸರಾಗ್ತಾರೆ. ಅಷ್ಟರವರೆಗೆ ಪರಮಹಂಸ ಬರುವುದಿಲ್ಲ, ಆಶ್ರಮ ತಗೊಂಡು ಕೂಡ ಅವರಿಗೆ ಪರಮಹಂಸರಾಗ್ತಾರೆ ಅಂತ ಇಲ್ಲ. ಅವರು ಅಧ್ಯಯನ ಮಾಡಿರ್ಬೇಕು. ನಮ್ಗೆ ವೇದಾಂತನೇ ಹೇಳುತ್ತೆ ನಮ್ಗೆ ಈ ಸನ್ಯಾಸಿಗಳ ಧರ್ಮ ಬರುವಾಗ, ಸರ್ವೋತ್ಕರ್ಷಂ ಸ್ಮರಂ ವಿಷ್ಣು ಭೂಯಾತ್ ಸೇವ ಸದಾ ಸುಖಿ. ನಿತ್ಯ ಭಗವಂತನ ಪೂಜೆ ಹೇಗೋ ಅದೇ ರೀತಿಯಲ್ಲಿ ಶಾಸ್ತ್ರಾಧ್ಯಯನ ಮಾಡಲೇಬೇಕು ಅಂತ ವಿಧಾನ ಮಾಡ್ತಾರೆ. ಆದ್ದರಿಂದ ಅನೇಕ ಮಂತ್ರಗಳು, ಶೃಣಶ್ವ ವೈಷ್ಣವಂ ಶಾಸ್ತ್ರಂ ಸದಾ ವೇದಾರ್ಥ ತತ್ಪರ. ಯಾವ ಲೌಕಿಕ ಚಿಂತನೆಯನ್ನು ಮಾಡದೆ ದೇವರನ್ನೇ ಅರಸಿಕೊಂಡು ಹೋಗುವವರು. ಆದ್ದರಿಂದ ದೇವರ ತಾವು ತಿಳ್ಕೊಳ್ಬೇಕು. ಯಾರು ಬರ್ತಾರೆ ಸಾಧಕರು ಅವರಿಗೆ ತಿಳಿಯ ಹೇಳುವಂತದ್ದು ಕೆಲಸ ಈ ಸನ್ಯಾಸಿಗಳದ್ದು, ಪರಮಹಂಸರ ಕೆಲಸ. ಇದು ಶಾಸ್ತ್ರೀಯವಾದ ಧರ್ಮಗಳು. ಇದೆಲ್ಲ ಇನ್ನು ತುಂಬಾ ಹೇಳಿಕೊಂಡು ಹೋಗ್ತಾರೆ. ನಿತ್ಯ ಅನುಷ್ಠಾನಗಳು, 3 ಹೊತ್ತು ಸ್ನಾನ ಮಾಡಬೇಕು, ಶೌಚಾಚಾರಗಳನ್ನು ಸರಿಯಾಗಿ ಮಾಡಿಕೊಂಡಿರ್ಬೇಕು, 1 ಹೊತ್ತು ಊಟ ಮಾಡುವಂತದ್ದು ಅವರಿಗೆ, ಬೆಳಗಿಂದ ಎಂಥದೂ ಇಲ್ಲ.
ದೇವರ ಪೂಜೆ ಮಾಡಿ ತೀರ್ಥ ಸ್ವೀಕಾರ ಮಾಡಿದ ನಂತರವೇ ಮಧ್ಯಾಹ್ನ ಭಿಕ್ಷಾಟನೆ ಮಾಡಿ ದೇವರ ಸಮರ್ಪಣೆ ಮಾಡಿ ಊಟ ಮಾಡ್ತಕ್ಕಂಥದ್ದು. ರಾತ್ರಿ ಹೊತ್ತು ಏನು ತಗೊಳ್ಳಿಕ್ಕಿಲ್ಲ. ಇದೆಲ್ಲ ಒಂದು ರೀತಿಯಲ್ಲಿ ಮೇಲ್ನೋಟಕ್ಕೆ ಲೌಕಿಕರಿಗೆ ತುಂಬಾ ಕಠಿಣವಾದ ಧರ್ಮಗಳು ಈ ಸನ್ಯಾಸ ಧರ್ಮ. ಆ ಸನ್ಯಾಸ ಧರ್ಮ ಅಷ್ಟು ಇದ್ರೂ ಕೂಡ ನಾವು ಈಗ ತುಂಬಾ ಜನ ಕಾಣ್ತೇವೆ, ನಾವು ಅದೇ ಧರ್ಮದಲ್ಲಿ ಚೆನ್ನಾಗಿರುವವರು ಅಂತ. ಒಂದು ರೀತಿ ವೈದ್ಯಕೀಯ ದೃಷ್ಟಿಯಲ್ಲಿ ಕೂಡ ಎಷ್ಟೋ ಜನ ಈಗಿನ ಇದರಲ್ಲಿ ಹೇಳ್ತಾ ಇದ್ದಾರೆ, ಎಷ್ಟು ಉಪವಾಸ ಅಂದ್ರೆ ಎಷ್ಟು ಚೆನ್ನಾಗಿ ಮಿತಾಹಾರಿಗಳಾಗ್ತವೆ, ಉಪವಾಸ ಅಂತಲ್ಲ ಮಿತಾಹಾರಿಗಳಾಗ್ತವೆ, ಅಷ್ಟು ಚೆನ್ನಾಗಿ ಆರೋಗ್ಯ ಇರ್ತದೆ. ನಾವು ಅನೇಕ ಸ್ವಾಮಿಗಳನ್ನು ನೋಡ್ತೇವೆ, ನಾವಿಲ್ಲಿ ಉಡುಪಿಯಲ್ಲಿ ಅಷ್ಟಮಠದ ಸ್ವಾಮಿಗಳು ಇದರಲ್ಲಿ ಆಗ್ಬೋದು, ಅನೇಕ ಸ್ವಾಮಿಗಳವರು ಮಿತಾಹಾರ ಸ್ವೀಕಾರ ಮಾಡಿಕೊಂಡು ಆರೋಗ್ಯದಿಂದ ಇದ್ದಾರೆ. ದೇವತಾ ಚಿಂತನೆ ಏಕಾಗ್ರತೆ ಕೂಡ, ಮನಸ್ಸಲ್ಲಿ ದೇವರ ಚಿಂತನೆ ಬರಬೇಕಾದ್ರೂ ಕೂಡ ನಾವು ಆಹಾರ ಮಿತವಾಗಿ ಸೇವಿಸಿದ್ರೆ ಮನಸ್ಸಲ್ಲಿ ಚಿಂತನೆ ಬರ್ತದೆ. ಇದೆಲ್ಲ ವೈಷ್ಣವ ಧರ್ಮ ಅಂತ ಹೇಳುವುದಕ್ಕಿಂತ ಯತಿ ಧರ್ಮಗಳಲ್ಲೇ ಸೇರಿರುವಂತದ್ದು. ಅದನ್ನ ಆಚರಣೆ ಮಾಡಿಕೊಂಡು ಬಂದ್ರೆ ದೊಡ್ಡ ಕಷ್ಟ ಆಗ್ಲಿಕ್ಕಿಲ್ಲ ಅಂತ. ಅಂದ್ರೆ ಎಲ್ಲೂ ಚಂಚಲತೆ ಬರಬಾರದು. ನೀವಾಗ್ಲೇ ಅಂದ್ರೆ ಶಾಶ್ವತವಾಗಿ ವೈರಾಗ್ಯ ಅನ್ನೋದು ನನಗೆ ಬಂದಿದೆ ಅಂದಾಗ ಈ ಸನ್ಯಾಸದ ಕಡೆ ಬರ್ಬೇಕು. ಹೌದು, ಆಶ್ರಮ ತಗೊಳ್ಬೇಕು ಅಂತ. ಯದಾ ವಿರಕ್ತ ಪ್ರಜಾಯತೆ, ಅವನು ವೈರಾಗ್ಯ ಯಾವಾಗ ಬರ್ತದೆ ಅವನಿಗೆ ಅಂದ್ರೆ ಮಾನಸಿಕವಾಗಿ ಪೂರ್ಣವಾಗಿ, ಮೇಲ್ನೋಟಕ್ಕೆ ಆಗ ಹೇಳಿದಾಗ ಮೇಲ್ನೋಟಕ್ಕೆ ಈಗ ಬೇಡ ಅಂತ ಅಂದ್ರೆ ಅವರಿಗೆ ಅರ್ಥ ಆಗ್ಬೇಕು, ಐಡೆಂಟಿಫೈ ಮಾಡೋ ಹಂತಕ್ಕೆ ಬರ್ಬೇಕು. ಹೌದು, ನಾನು ವೈರಾಗ್ಯ ಮೈಂಡ್ ಮೆಚ್ಯೂರ್ ಆಗಿರ್ಬೇಕು ಅವ್ರಿಗೆ. ಯಾರು ತಗೊಳ್ಳಿಕ್ಕೆ ಇಷ್ಟ ಪಡ್ತಾರೆ ಅವ್ರು ಮೆಚ್ಯೂರ್ ಆಗಿರ್ಬೇಕು ಒಂದು. ಇನ್ನೊಂದು ಅನೇಕ ರೀತಿಯಲ್ಲಿ ಅವರ ಹಿಂದಿನ ಬ್ಯಾಕ್ ಗ್ರೌಂಡ್ ಎಲ್ಲ ಆಲೋಚನೆ ಮಾಡಬೇಕು. ಆಶ್ರಮ ಕೊಡಬೇಕಾದ್ರೆ ಒಬ್ಬರಿಗೆ ಅವರ ವಂಶದ ಪರಂಪರೆ ಹೇಗಿದೆ, ಅವರ ವೈಯಕ್ತಿಕವಾಗಿ ಅವರು ಹೇಗಿದ್ದಾರೆ, ಸುತ್ತಮುತ್ತಿನ ವಿದ್ವಾಂಸರ ಪರೀಕ್ಷೆ ಮಾಡಿ ಆನಂತರ ಕೊನೆಗೆ ಜಾತಕವೂ ನೋಡ್ಲಿಕ್ಕೆ ಉಂಟು. ಈ ಸಂದರ್ಭದಲ್ಲಿ ಜಾತಕದಲ್ಲಿ ಆ ಯೋಗ ಉಂಟೋ ಇಲ್ವೋ, ಮುಂದೆ ಸರಿಯಾಗಿ ನಡೆಸಿಕೊಂಡು ಹೋಗುವಂತದ್ದು ಯೋಗ ಉಂಟೋ ಇಲ್ವೋ, ಇದೆಲ್ಲವೂ ತುಂಬಾ ಆ ವಿಶ್ಲೇಷಣೆ ವಿಚಾರ ಮಾಡಿದ ನಂತರ ಕೊನೆಗೆ ಅವರಿಗೆ ಇಂಥವರಿಗೆ ಅಂತ ಆರಿಸ್ತಾರೆ. ಎಲ್ರೂ ಆಗೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಎಲ್ರೂ ಆಗೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ವೈರಾಗ್ಯ ಯಾರಿಗೆ ಬರ್ತದೆ ಅವರಿಗೆ. ವೈರಾಗ್ಯ ಬಂದವರು ಕೂಡ ಎಲ್ರೂ ಆಗೋದಕ್ಕೆ ಸಾಧ್ಯ ಇದೆಯಾ? ವೈರಾಗ್ಯ ಬಂತು ಅಂದ್ರೆ ಆಟೋಮೆಟಿಕ್ ಆಗಿ ಅವನ ಹಿಂದಿನದ್ದೆಲ್ಲ ಕೂಡ ಸರಿ ಇರ್ತದೆ ಸಂಸ್ಕಾರಗಳು. ವೈರಾಗ್ಯ ಬಂತು ಅಂದ್ರೆ ಜಾತಕದಲ್ಲಿ ಇದ್ರೆ ಮಾತ್ರ ವೈರಾಗ್ಯ ಬರ್ತದೆ. ಅವರ ಕರ್ಮಕ್ಕೆ ಅನುಗುಣವಾಗಿ ಇರುವಂತದ್ದು ಗ್ರಹಗಳು ಬಂತು ಅಂದ್ರೆ ಆಂತರಿಕವಾಗಿ ವೈರಾಗ್ಯ ಬಂತು ಅಂದ್ರೆ ಇದೆಲ್ಲ ಪೂರಕವಾಗೇ ಇರ್ತವೆ. ಬ್ಯಾಕ್ ಗ್ರೌಂಡ್ ಆಗ್ಬೋದು, ಅಧ್ಯಯನ ಆಗ್ಬೋದು, ಎಲ್ಲವೂ ಪೂರಕವಾಗೇ ಇರ್ತದೆ. ಅದಕ್ಕೆ ಆಚಾರ್ಯರು ಯದಾ ವಿರಕ್ತ ಪ್ರಜಾಯತೆ ಅಂತ ಒಂದೇ ಕಾರಣ ಹೇಳ್ತಾರೆ, ಅದರಲ್ಲಿ ಎಲ್ಲ ಅಂತರ್ಗತ ಆಗ್ತದೆ. ವೈರಾಗ್ಯ ಬರುವುದೇ ಕಷ್ಟ ಅಂತ. ನಾವೆಲ್ಲ ಈಗ ಅಭಾವ ವೈರಾಗ್ಯ, ನನಗೆ ಕಾರ್ ಬೇಡ, ಯಾಕೆ ನಾನು ಇಲ್ಲಿ ಇಲ್ಲ ಅದ್ರಿಂದ ಬೇಡ, ನನಗೆ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಅದ್ರಿಂದ ಬೇಡ ಅಂತ ಹೇಳುದುಂಟು. ಅದು ಹಾಗಲ್ಲ, ಅಭಾವ ವೈರಾಗ್ಯನೂ ಅಲ್ಲ. ಮತ್ತೆ ವೈರಾಗ್ಯ ಅಂದ್ರೆ ಸಂಪೂರ್ಣ ವೈರಾಗ್ಯ, ಎಲ್ಲ ಇದ್ದು ಬೇಡ ಅಂತ ಹೇಳ್ತಕ್ಕಂಥದ್ದು ನಾವು ಅನೇಕ ಇತಿಹಾಸ ಗ್ರಂಥಗಳಲ್ಲಿ ನೋಡ್ತೇವೆ ನಾವು. ಅದರಿಂದ ಅಂಥ ವೈರಾಗ್ಯ ಬಂತು ಅಂದ್ರೆ ಕೂಡಲೇ ಆಶ್ರಮ ತಗೊಳ್ಳುವ ಅಂತ ಹೇಳ್ತಾರೆ. ಇದು ವೇದದ ಮಾತು, ನಮಗೆ ಆದೇಶ ಒಂದು ರೀತಿಯಲ್ಲಿ. ಅದು ಕೂಡ ಆಚಾರ್ಯ ನಿಯಮ ಹೇಳುವಾಗ ಸರ್ವೇಶ ಅಭಯಂ ದತ್ವ ಅಂತ ಹೇಳ್ತಾರೆ. ಯಾರು ತನ್ನನ್ನು ನಂಬಿಕೊಂಡಿದ್ದರು ಅವರಿಗೆಲ್ಲ ಅಭಯವನ್ನು ಕೊಟ್ಟು ನಂತರ ಪ್ರವ್ರಜೇತ್ ಹರಿಂ ಅಂತ ಹೇಳ್ತಾರೆ. ಹರಿಯನ್ನು ಅರಸಿಕೊಂಡು ಹೋಗ್ಬೇಕು ಹೊರಡಬೇಕು ಅಂತ ಆಚಾರ್ಯರದ್ದೇ ನಮ್ಮ ಧರ್ಮ ಗ್ರಂಥಗಳ ಚಿಂತನೆ ನಮ್ಗೆ ಕೊಡುವಂಥದ್ದು ಯತಿ ಧರ್ಮದ ಬಗ್ಗೆ. ಆಚಾರ್ಯರ ಇನ್ನೊಂದು ಪ್ರಶ್ನೆ ಏನಂದ್ರೆ, ಈಗ ಉಡುಪಿ ಮಠದಲ್ಲಿ ನಾವು ನೋಡ್ತೀವಿ ಅಷ್ಟಮಠಗಳ ಪೈಕಿ ದ್ವಂದ್ವ ಮಠ ಸೂತ್ರ ಅನ್ನೋದು ಬಹಳ ಗಮನ ಸೆಳೀತು ನಮ್ಗೆ. ಇದರಲ್ಲಿ ದ್ವಂದ್ವ ಮಠದ ಕಾರ್ಯವೈಖರಿ ಹೆಂಗಿರುತ್ತೆ ಹಾಗಾದ್ರೆ? ದ್ವಂದ್ವ ಮಠ ಅಂತ ಸುಮಾರು 850 ವರ್ಷಗಳ ಕೆಳಗೇನೆ ಆಚಾರ್ಯರು ಅಷ್ಟಮಠದ ಕೃಷ್ಣ ಸ್ಥಾಪನೆ ಮಾಡಿರುವ ಮಧ್ವರೇ ಮಾಡಿರುವಂತದ್ದು ವ್ಯವಸ್ಥೆ. ಅದು ಏನು ಅಂತಂದ್ರೆ ಒಂದು ಉದ್ದೇಶ ಕೃಷ್ಣನ ಪೂಜೆ ನಿಲ್ಲಬಾರದು, ಮತ್ತೆ ಏನು ಉಪದೇಶ ಇರ್ತದೆ ಸಾರ್ವಜನಿಕರಿಗೆ ಅಧ್ಯಾತ್ಮವನ್ನು ಅರಸಿಕೊಂಡು ಬರುವವರಿಗೆ ದೇವರ ಚಿಂತನೆ ಕೊಡುವಂತ ಅದು ನಿಲ್ಲಬಾರದು ಎಂಬುದು ಪ್ರಧಾನ ಉದ್ದೇಶ. ಮತ್ತೆ ಒಂದು ಮಠ ಇನ್ನೊಂದು ಮಠಕ್ಕೆ ಏನಾದ್ರು ಈ ಸಂದರ್ಭಗಳೇನಾದ್ರೂ ಬಂದ್ರೆ ಮಠವೇ ನಿಂತು ಅಲ್ಲಿ ಇರುವ ದೇವರುಗಳಿಗೆ ಪೂಜನೆ ಇಲ್ಲ ಅಂತ ಆಗಬಾರದು ಅಂತ ಒಂದು ಇಷ್ಟು ಉದ್ದೇಶಗಳಿಂದ ಆಚಾರ್ಯ ಮಧ್ವರು ದ್ವಂದ್ವ ಮಠದ ವ್ಯವಸ್ಥೆಯನ್ನು ಅಷ್ಟಮಠಗಳಿಗೆ ಮಾಡಿ ಹೋಗಿದ್ದಾರೆ. ಈ ದ್ವಂದ್ವ ಮಠಗಳು ಕಾರ್ಯವೈಖರಿ ಅಂತಂದ್ರೆ ಒಬ್ಬ ಈಗ ಉದಾಹರಣೆಗೆ ಫಲಿಮಾರು ಅದಮಾರು ಮಠ ದ್ವಂದ್ವ ಮಠ ಹೀಗೆಲ್ಲ ನೋಡ್ತೇವೆ ನಾವು. ಆ ಮಠಗಳ ಒಂದು ಮಠಕ್ಕೆ ಏನಾದ್ರು ಸಮಸ್ಯೆ ಬಂತು ಅಂತಂದಾಗ
ಇನ್ನೊಬ್ಬರಿಗೆ ಪೂರ್ಣ ಅಧಿಕಾರ ಇರ್ತದೆ ಆ ಮಠದ ಮೇಲೆ, ಆಡಳಿತಾತ್ಮಕವಾಗಿ ಮತ್ತೆ ದೇವರ ಪೂಜೆ ವಿಷಯದಲ್ಲಿ ಎಲ್ಲ ಪೂರ್ಣ ಅಧಿಕಾರ ಸಿಗ್ತದೆ. ಎಷ್ಟೋ ಸಲ ಒಂದು ಹಿಂದಿನ ಸುಮಾರು ಒಂದು 200-250 ವರ್ಷದ ಹಿಂದೆ ಹೀಗೆ ಆದಾಗ ಒಂದು ಪ್ರಸಂಗದಲ್ಲಿ ದ್ವಂದ್ವ ಮಠದವರು ಇನ್ನೊಂದು ಮಠದವರು ಈ ಸ್ವಾಮಿಗಳ ಪರ್ಯಾಯವನ್ನು ಮಾಡಿದ್ದು ನಾವು ಕಾಣ್ತೇವೆ ಇತಿಹಾಸದಲ್ಲಿ. ಅಷ್ಟು ಅಧಿಕಾರ ಸಿಗ್ತದೆ. ಆದ್ರೆ ಅಲ್ಲಿಂದ ಬರ್ತಕ್ಕಂಥ ವರಮಾನ ಏನಿರ್ತದೆ ಅದು ಆ ಮಠಕ್ಕೆ ಸೀಮಿತವಾಗಿರ್ತದೆ. ಯಾರ ಪರ್ಯಾಯ ಅಲ್ಲಿ ಮತ್ತೆ ಕಲಸ ಮೇಲಾದರೂ ಮಾಡ್ಲಿಕ್ಕಿಲ್ಲ. ಆ ರೀತಿ ವ್ಯವಸ್ಥೆ ಅದು. ಅಂದ್ರೆ ಒಂದು ಲಿಖಿತ ಅಲ್ಲ, ಅಲಿಖಿತ ಸಂವಿಧಾನ 850 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಈಗಿನವರೆಗೂ ಕೂಡ. ಇದೇ ಸನ್ಯಾಸದ ಒಂದು ತ್ಯಾಗದ ದೊಡ್ಡ ಪ್ರತೀಕ ನಾವು ಈ ಅಷ್ಟಮಠಗಳ ಪರ್ಯಾಯ ವ್ಯವಸ್ಥೆಯಲ್ಲಿ ನಾವು ಕಾಣ್ಲಿಕ್ಕೆ ಆಗ್ತದೆ. ಅಂದ್ರೆ ಇವಾಗ ಸ್ನೇಹದ ಒಡನಾಟದಲ್ಲಿ ಈಗ ಏನು ದ್ವಂದ್ವ ಮಠ ಅಲ್ದಿದ್ರು ಬೇರೆ ಮಠಕ್ಕೆ ಅದನ್ನ ಹಸ್ತಾಂತರ ಮಾಡಬಹುದಾ? ನನ್ನ ಹತ್ರ ಪೂಜೆ ಮಾಡಕ್ ಆಗ್ತಿಲ್ಲ ಅಂದ ಆ ಕ್ಷಣದಲ್ಲಿ ಅದು ಹೇಗೆ ಅಂದ್ರೆ ಆ ಸ್ವಾಮಿಗಳು ಯಾರ ಸ್ವಾಮಿಗಳು ಅದು ಬೇರೆ ದ್ವಂದ್ವ ಮಠದ ಸ್ವಾಮಿಗಳಿಗೆ ಪೂರ್ಣ ಅಧಿಕಾರ ಸಿಗ್ತದೆ. ಇಲ್ಲ ಅಂತಂದ್ರೆ ಕೃಷ್ಣ ಮಠ ಅಂತಿದ್ದೇ ಇದೆ. ಆಗ ಯಾರು ಪರ್ಯಾಯ ಮಾಡ್ತಿರ್ತಾರೆ ಅಥವಾ ಕೃಷ್ಣ ಮಠದ ಒಳಗೆ ತನಗೆ ಪೂಜೆ ಮಾಡ್ಲಿಕ್ಕೆ ಅನಾರೋಗ್ಯ ಉಂಟು, ದ್ವಂದ್ವ ಮಠದ ಸ್ವಾಮಿಗಳಿಗೂ ಕೊಡಬಹುದು. ಇಲ್ಲ ಅಂತಂದ್ರೆ ಕೃಷ್ಣ ಮಠದ ಒಳಗೆ ಕೃಷ್ಣನ ಹತ್ರನೂ ಪ್ರತಿಮೆ ಇಟ್ಟು ಅಲ್ಲಿನೂ ಪೂಜೆ ಆಗ್ತದೆ. ಇದೊಂದು ಸಂಪ್ರದಾಯ ಉಂಟು. ಅದೇ ಇದನ್ನ ವಾಪಸ್ ತಗೊಳ್ಳೋದಕ್ಕೆ ಯಾವ ರೀತಿಯಾಗಿರುತ್ತೆ? ಈಗ ನನ್ನ ಹತ್ರ ಅನಾರೋಗ್ಯ ಇದೆ, ನನ್ನ ಹತ್ರ ಪೂಜೆ ಮಾಡಕ್ಕಾಗಲ್ಲ ಅಂತ ಕೊಟ್ಟಾಗ ಈಗ ಏನಾಗ್ತದೆ ಅಂತಂದ್ರೆ ಇಲ್ಲಿ ಪೂಜೆಗೆ 8 ಸ್ವಾಮಿಗಳು ನಿತ್ಯ ಬರಬಹುದು. ಕೃಷ್ಣನ ಪೂಜೆಗೆ ಕೃಷ್ಣನ ಪೂಜೆಗೆ ಕೃಷ್ಣ ಮಠಕ್ಕೆ ಬರುವಾಗ ಅವರವರ ಪಟ್ಟದೇವರನ್ನು ತಗೊಂಡು ಬರ್ತಾರೆ ಎಲ್ಲಾ ಸ್ವಾಮಿಗಳು ಪ್ರತಿ ನಿತ್ಯವೂ ಕೂಡ. ತಗೊಂಡು ಬಂದಲ್ಲಿ ಇಟ್ಟು ಪೂಜೆ ಅವ್ರು ಎಷ್ಟು ದಿವಸ ಉಡುಪಿಯಲ್ಲಿ ಇರ್ತಾರೆ ಅಷ್ಟು ದಿವಸ ಕೃಷ್ಣದೇವರ ಬಳಿಯೇನೆ ಅವರ ಪಟ್ಟದೇವರು ಇರ್ತಾರೆ. ಅವರು ತಗೊಂಡು ಹೋಗ್ಬಹುದು. ಯಾವಾಗ ಅಂದ್ರೆ ಈ ಸ್ವಾಮಿಗಳು ಈಗ ಇತ್ತೀಚೆಗೆ ಒಂದು ಇತ್ತೀಚೆಗೆಲ್ಲ ಯತಿ ಪ್ರಣವ ಕಲ್ಪದಲ್ಲಿ ಒಂದು ಉಂಟು. ಅವರು ನಿತ್ಯ ಪೂಜೆ ಮಾಡಿಕೊಂಡು ಯತಿ ಧರ್ಮವನ್ನು ಪಾಲನೆ ಮಾಡಿಕೊಂಡಿದ್ರೆ ಮಾತ್ರ ಆಚಾರ್ಯಕರ ಅರ್ಚಿತ ಪ್ರತಿಮೆಗಳ ಪೂಜೆ ಮಾಡ್ಲಿಕ್ಕೆ ಅಧಿಕಾರ ಸಿಗ್ತದೆ ಅಂತ. ಯತಿ ಧರ್ಮದಲ್ಲಿ ಇಲ್ಲ ಅಂತಂದ್ಮೇಲೆ ಆಚಾರ್ಯರು ಪೂಜೆ ಮಾಡಿರುವಂತದ್ದು ಪ್ರತಿಮೆ ಪೂಜೆ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ ಅಂತಲೇ ಇದೆ. ಆ ದೃಷ್ಟಿಯಲ್ಲಿ ಕೃಷ್ಣ ಮಠದಲ್ಲಿ ಇರುವಂತದ್ದು ಇಟ್ಟು ಅಲ್ಲಿ ಹೋಗ್ಬಿಡ್ತಾರೆ ಕೆಲವೊಮ್ಮೆ. ಎಷ್ಟೋ ಸಲ ಉತ್ತರ ಭಾರತಕ್ಕೆಲ್ಲ ಯಾತ್ರೆಗೆ ಹೋದಾಗ ಕೆಲವು ಸ್ವಾಮಿಗಳು ಕೃಷ್ಣ ಮಠದಲ್ಲಿ ಪ್ರತಿಮೆಯನ್ನು ಪಟ್ಟದೇವರನ್ನು ಇಟ್ಟು ಹೋಗಿ ಬರುವುದುಂಟು. ಯಾಕೆ ಹೋಗುವಾಗ ಅಲ್ಲಿ ಮಡಿ ವ್ಯವಸ್ಥೆ ಸರಿ ಆಗ್ತದೋ ಇಲ್ವೋ, ಇದೆಲ್ಲ ಆಂತರಿಕ. ಒಟ್ಟಾರೆ ದೇವರ ಪೂಜೆ ನಿಲ್ಲಬಾರದು, ದೇವರ ಆಚಾರ್ಯರ ಕರಾಚಿತ ಪ್ರತಿಮೆಗೆ ತೊಂದರೆ ಆಗಬಾರದು. ಇದು ಪ್ರಧಾನ ಕಾರಣ. ಅದಕ್ಕೆ ಪೂರಕವಾಗಿ ಏನೆಲ್ಲ ಸಂವಿಧಾನಗಳು ಅಲಿಖಿತ ಸಂವಿಧಾನಗಳು ನಡೀತಾ ಹೋಗ್ತದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ವಂಶಕೃಷ್ಣ ಆಚಾರ್ಯರೇ. ಸಾಕಷ್ಟು ಮಾಹಿತಿಯನ್ನು ಈ ದ್ವಂದ್ವ ಮಠದ ಸೂತ್ರ ಅದರ ಕಾರ್ಯವೈಖರಿಗೆ ಸಂಬಂಧಪಟ್ಟಂತೆ ಕೊಟ್ರೆ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಅಂತಿಮ ವಿಧಿವಿಧಾನಗಳು ನಡೆಯುತ್ತೆ ಶಿರೂರು ಶ್ರೀಗಳದ್ದು. ಈಗ ಕೃಷ್ಣ ಮಠಕ್ಕೆ ಪಾರ್ಥಿವ ಶರೀರವನ್ನು ಕೊಂಡೊಯ್ದ ಮೇಲೆ ಅಲ್ಲಿ ಕನಕನ ಕಿಂಡಿ ಮುಖಾಂತರವಾಗಿ ಒಂದು ಪೂಜೆಯನ್ನು ಮಾಡಿಸ್ತಾರೆ. ಮಂಗಳಾರತಿ ಎಲ್ಲ ಮಾಡಿಸಿ ದರ್ಶನವನ್ನು ಮಾಡಿಸಿದ ಮೇಲೆ ಅದನ್ನು ನೇರವಾಗಿ ಅಂದರೆ ಪಾರ್ಥಿವ ಶರೀರವನ್ನು ಶಿರೂರಿನ ಮೂಲ ಮಠಕ್ಕೆ ಕೊಂಡೊಯ್ದ ಮೇಲೆ ಅಲ್ಲಿ ಬೃಂದಾವನದಲ್ಲಿ ಅಂತಿಮ ವಿಧಿವಿಧಾನಗಳು ನಡೆಯುತ್ತೆ. ಆ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಅದ್ರ ಜೊತೆಗೆ ಈ ದ್ವಂದ್ವ ಮಠದ ಸೂತ್ರಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಮಾಹಿತಿಯನ್ನು ಗುರೂಜಿಯಿಂದ ಪಡ್ಕೊಳ್ಳೋಣ.